ನಮ್ಮ ಮಾವ ಮಗಳನ್ನ ಕೊಟ್ಟ ಲಗ್ನಾರಿ ಮಾಡ್ತಾನೋ ಇಲ್ಲೋ ಅಂತನ್ನ ಎಲ್ಲ ಎಲ್ಲಿ ಹೋಗೈತಿ ನನ್ನ ಮಗಳು ಹೊಸ ಉಳಿಗೈತಿ ಆತನ ತಮ್ಮ ಏನು ಹಿಂಗೆ ತಗೋದಿಲ್ಲ ಆಟ ಏನೇನ ಏನು ಮಾಡಿದ್ರಿ ಮತ್ತು ಮಾಮಾರ ಇಲ್ಲ ನಿನ್ನ ಮಗಳ ಬೆಣ್ಣ ಹತ್ತಿ ಹತ್ತಿ ಕಿಸಿ ನಮ್ಮ ಚಡ್ಡಿ ಚೊಣ್ಣ ಸೈಲ್ ಆಗಿ ಹೋಗ್ಯಾವ ಇಂದ ಕರೆ ಕರೆ ನಿನ್ನ ಇರ್ಬದೇವ್ರ ಮುಂದದಾನು ಹಣಮಾಪ್ ಹೆಂದದಾನು ನಿನ್ನ ಮಗಳನ್ನ ಕೊಟ್ಟು ಲಗ್ನ ಮಾಡ್ತೀವಲ್ಲ ಆಟ ಹೇಳ ನನಗೆ ನಿನಗೆ ಲಗ್ನ ಕೊಟ್ಟು ಮಾಡಲ್ಲ ಮತ್ತಾರು ಮಾಡ್ಲು ಚಂದ್ರು ಹಂಗಾರ ಹೊತ್ತೆ ಎಲ್ಲಾಕಾಗಿ ಲಗ್ನ ಮಾಡಿದಂದ್ರ ಮುಂದಿನ ಹೋಗ್ಳಿಗೆ ಅಂದ್ರೆ ಡೆಲಿವರಿನ ಮಾಡಿ ಕೊಡ್ತಾನೆ ಮತ್ತೆ ಇದಕ್ಕೆ ನೀ ಹೆಂಗತಿ ಶೀಪ್ ಹೋಗುದು ಮೈ ಒಟ್ಟಾಗ್ಯಾವ ಮುಂದಿನ ಹೋಗ್ಲಿ ಡೆಲಿವರಿ ಗಂಟೆ ಮಾಡ್ತಾನೆ ನಿನಗ ನಿನ್ನ ಮಗಳಿಗೆ ಕೂಡ ಒಂದು ಮಾತು ಹೇಳ್ತೀನಿ ತಿಳ್ಕೊರಿ ಕಮ್ಮಗ ಅದಕ್ಕೆ ನಾ ಸಣ್ಣವ್ ಇರ್ಬೇಕರೆ ನನ್ನ ವಯಸ್ಸು ಅಂದಲ್ಲ ಇದನ್ನ ಭಾಳ ವಿಚಾರ ಮಾಡ ಅವನು ಬಾ ತಮ್ಮ ನಿನಗ ಕೊಟ್ಟು ಮದುವೆ ಮಾಡ್ತನು ಬಾ ಅಂದ್ಬಿಡು ಅವ ಕವಿ ಎಣ್ಣೆ ಡಬ್ಬಿನೂ ಇಲ್ಲ ನಮ್ಮ ಮಾವ ಕತ್ರಿನೂ ಇಲ್ಲ ಎಲ್ಲಿ ಹಾಳಾಗೋಗಿರ್ಬೇಕು ಅಂತ ಕಲ್ಲ ಮೇಲೆ ಕಲ್ಲಿಟ್ಟ ಜಜ್ಜಿ ಗೆಳತಿ ಸಾಗುವಂಗ ಮನಸ ಏನೇನು ಕಟ್ಟಿ ಬಂದು ಕುಂತೀನಿ ಗೆಳತಿ ನಿನಗೊಂದು ಕನಸ ಕೊಟ್ಟ ಕಳ್ಸಿನ ಲವ್ ಲೆಟರ ಕುಂಬಳ ಕುಡಿ ಸಣ್ಣ ಕುಡುಗೋಲ ಹಿಡಿ ಸಣ್ಣ ಏ ಹುಡುಗಿ ನಿನ್ನ ಓಡಿಲ್ಲ ಪಾಣಿಗೆ ಬರಲಿಲ್ಲ ನಿನಗ್ಯಾಕ ಹರಿದು ಬರಲಿಲ್ಲ ಯಪ್ಪ ಯಪ್ಪ ಯಪ್ಪಾರೆ ನೋಡ್ತಾಳ ಒಪ್ಪಾರೆ ಯಪ್ಪ ಯಪ್ಪ ಯಪ್ಪಾರೆ ನೋಡ್ತಾಳ ಒಪ್ಪಾರೆ ಒಂದ ಹುಡುಗಿಯ ಕರಿಜಾಲಿ ಮುಳ್ಳ ನಗತಾರ್ಯೋ ಕಟ್ಟಾಗ
ಕಣ್ಣಿ ಹಾಸ ಬಳಿ ಬುಡ ಕಣ್ಣಿ ಹಾಸ ಮಾಡೋರು ಟೈಮ್ ಪಾಸ ಬಳಿ ಬುಡ ಕಣ್ಣಿ ಹಾಸ ಮಾಡೋರು ಟೈಮ್ ಪಾಸ ಪ್ಯಾರ್ಗೆ ಆಗ್ಬಿಟ್ಟದೆ ಹೆಣಸರೆ ಪ್ಯಾರ್ಗೆ ಆಗ್ಬಿಟ್ಟದೆ ಜಾಗಿ ಹೋಗ್ಬಿಟ್ಟದೆ ಹೆಣಸರೆ ಜಾಗಿ ಹೋಗ್ಬಿಟ್ಟದೆ ಪ್ರಾಣ ಬೀಳ್ತಿದ್ದ ಇಲ್ಲ ನಮ್ದಕ್ಕೆ ನೀನೇನು ಬರ್ತಾ ಇಲ್ಲ ನಮ್ದಕ್ಕೆ ಹೆಜ್ಜೆಯ ಹಾಳಾಗ್ಬಿಟ್ಟದೆ ಪ್ಯಾರ್ಗೆ ಆಗ್ಬಿಟ್ಟದೆ ಹೆಣಸರೆ ಜಾಗಿ ಆಗ್ಬಿಟ್ಟದೆ ನನ್ನ ಪ್ರೀತಿಗೆ ಬಲಿಯ ಕೊಡಲಿಲ್ಲ ನಿನ್ನ ಸುಡಲೇ ನರಕದ ಮ್ಯಾಲ ನನ್ನ ಪ್ರೀತಿಗೆ ಬಲಿಯ ಕೊಡಲಿಲ್ಲ ನಿನ್ನ ಸುಡಲೇ ನರಕದ ಮ್ಯಾಲ ಹಾದಿಗೆ ಸಾವಿರ ಹುಡುಗ್ಯಾರ ನೋಡ್ತಾರ ದೈವರನ ಈ ದೈವರನ ಮರತಿ ಓಡ್ಯಾನ ಗೆಳತಿ ನೀನಾಗೆ ಮಾಡಿದ ಪ್ರೀತಿ ಮರತಿ ಓಡ್ಯಾನ ಗೆಳತಿ ನೀನಾಗೆ ಮಾಡಿದ ಪ್ರೀತಿ ಅಪ್ಪ ಗುಡ್ಡೆ ಇದ್ರ ನೇತಿಲ ಹಿರತೆ ನೆತ್ತೆ ಜೊಡಗಿ ನನಗೆ ಬರ್ತೀತಿ ಅಪ್ಪ ಗುಡ್ಡೆ ಇದ್ರ ನೇತಿಲ ನೆತ್ತೆ ಜೊಡಗಿ ನನಗೆ ಬರ್ತೀತಿ ಅಕ್ಕಿ ಬರಬೇಕ ಬ್ಯಾರ ಜಗಿನ ಪ್ರೀತಿ ಮಾಡಾಕ ಅಕ್ಕಿ ಬರಬೇಕ ಬ್ಯಾರ ಜಗಿನ ಪ್ರೀತಿ ಇದ್ದ ನೀರ ಬಚ್ಚಲ್ಕ ಚೆಲ್ಲಿ ನೀರಿಗಂತ ಟಾಕಿ ಕಬಾರ ಚಾದ ಬಗಲಿ ಒಲಿ ಮ್ಯಾಲಿಟ್ಟ ಹಾಲಿ ಬಂತ ಡೇರೆ ಕಬಾರ ಚುಮಣಿ ಒಳಗಿನ ಎಣ್ಣಿ ಚೆಲ್ಲಿ ಗಂಡಲ ಕಂತ ಅಂಗಡಿಗೆ ಬಾರ ಇದ್ದ ಕಲಿಗೆ ಮುದ್ದ ಮೈಯಡಿ ದೋಸ ಕಂತ ದವಗಡಿಗೆ ಬಾರ ಅಂಗಾರ ಬಂದರ ಪಾಡ ನಿನ್ನ ಮಾರಿ ನಾನು ಬೇಕ ಬರಲಿಯ ಏನು ಹಿಡಿಕ್ಯಾಗ ನೀ ಹರಿಕಾಗ ಚಿಕ್ಕಲ್ಲಿ ಹವಯ ಬುಜ ಬುಜ ಕಬ್ಬಿನ್ಯಾಗ ಕುರುಕುಲು ತಿನಸ ಚಿಕ್ಕಲ್ಲಿ ಹವಯ ಬುಜ ಬುಜ ಕಬ್ಬಿನ್ಯಾಗ ಕುರುಕುಲು ತಿನಸ ದಿವಸ ದಿವಸ ನಿನ್ನ ಮನಸ ನನ್ನ ಕಡೆಗೆ ನೀ ಒಳಸ ಗಿಲಿ ಗಿಲಿ ಬೋರಿ ಜನ್ಮದ ಜೋಡಿಯಾಗುವ ಬಯಸಿದ ಭಾಗ್ಯ ಕುರುಬನ ರಾಣಿಯಾಗುವ ಹೇ ರಾಣಿ ರಾಣಿ ಹೇ ರಾಣಿ ರಾಣಿ ನನ್ನ ಅತ್ತೆಯ ಗಣಿ ಆಡುವ ನೀ ಸಿಗ್ಲಿಲ್ಲ ಅಂತ ನನಗ್ ಬೇಜಾರೇನಿಲ್ಲ ಸುಖವಾಗಿರಬೇಕ ನಿನ್ನ ಮುಂದಿನ ಬಾಳೆಲ್ಲ ಓ ಗೆಳೆಯ ಮರಿದಿಲ್ಲ ಹೋಗ ನಿನ್ನ ಪ್ರೀತಿ ಗೆಳೆಯಾಗಿಲ್ಲದ ನೂರಾಗ ಎಕ್ಕರೆ ಇರಲು ಗೆಳೆಯಾನ ಅಂದಲಾಗ್ಯ ನೋ ಬರ್ತಾನಂತ ಹೇಳಿದಾವ ಊರತನ ದಸರಾ ಗೊಂಬೆ ನಿನ್ನನ್ನು ನೋಡಲು ನಮ್ಮೂರಿನ ಬಂದಗಣ ಹೈಸ್ಕೂಲ್ ಬೆಳ್ಳಕ್ಕಿ ಕಣ್ಣ ನೋಡಿ ಸರ್ಸತ್ತಾಳೋ ಬಸ್ಸಿನಾಗಿ ಕಣ್ಣ ನೋಡಿ ಸರ್ಸತ್ತಾಳೋ ಬಸ್ಸಿನಾಗಿ ಕಾಳ ಹಾಕಿರ ಹಾಕಬೇಕು ಹಿತ ಹಾಕಿ ಕಾಳ ಹಾಕಿರ ಹಾಕಬೇಕು ಹಿತ ಹಾಕಿ ಹೆಣ್ಣ ಬಟ್ಟದೆ ಮೈಗೆ ಎನ್ನದೆ ತ್ಯಾಗದವನೇ ಅಳವೆ. ಮೈಗೆ ಬಲ್ಲದೆ ಸಂಗುಲದ ಕೋಲಿಯ ದಾಟದೆ. ಉವೆ, 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 ಸುಂದರಿ ಸುರ ಸುಂದರಿ ಸುಂದರಿ ನಿನ್ನ ಸುಂದರ ಮೊಗರೊಮ್ಮೆ ತೋರಿಸೆಯ ಚಿನ್ನ ಚಿನ್ನ ನನ್ನ ನೋಡು ನನ್ನ ಜೊತೆ ಮಾತನಾಡು ಗೆಳೆ ಇದು ನಿನ್ನ ಹಾಡು ಹಾಡು ನಿನ್ನ ಹಾಡು ಮಗ ಬರ್ತಾನ ನೋಡ ಹೈಸ್ಕೂಲ ಬಿಟ್ಟ ಸಂಧ್ಯಾಗ ನಿನ್ನ ನನಗ ಮಾಡ್ತಾನ ಜಾಗ. ಮಗ ಬರ್ತಾನ ನೋಡ ಹೈಸ್ಕೂಲ ಬಿಟ್ಟ ಸಂಧ್ಯಾಗ ನಿನ್ನ ನನಗ ಮಾಡ್ತಾನ ಜಾಗ.
ನಿನ್ನ ಮೈಗುಣ ಮಾತಿಲ್ಲ ರಿಕ್ಷ ಹಚ್ಚಿ ಮೈ ತೊಳೆದಿನ ಮಾತಿಲ್ಲ ಸೌಂದರ್ಯದಾಗ ನೀ ಬೆಕ್ಕಿನ ಮಾತಿಲ್ಲ ಸಟ ಹೊಡಿತಿ ಬಾರಿ ಗಂಡ ಸಿಲುಕಿನ ಹುಡುಗೂರ ತಿಂಡಿಗೆ ಗಡದಿನ ಒಬ್ರ ಹಾಡ್ ಅಂತಾರ ಒಬ್ರ ಬ್ಯಾಡ್ ಅಂತಾರ ಯಾಕೆ ಕಿರಿಕಿರಿ ಅಪ್ಪ ಹೋ ನಾವು
ನೋಡಿ ನಮ್ಮ ಮದುವೆ ದಿವಸ ಸರಿಯಕ್ಕೆ ಬಂದಂಗಾತ. ನಾಳೆ ಹೊತ್ತೆಲ್ಲಕ್ಕಾಗೆ ರವಿವಾರ, ಸೋಮವಾರ ದಿನ ಇಲ್ಲೇ ಇರ್ಬೋದವ್ರ ಕೂಡ ಇಬ್ಬರು ಕೂಡ ಲಗ್ನ ಆಗ್ಬಿಡ್ನು. ಏನತಿ ಆ ಇಬ್ಬರು ಕೂಡ ಸೋಮವಾರ ದಿನ ಲಗ್ನ ಆಗ್ಬಿಡುತ್ತಾನ. ಮತ್ತ ಅವನ್ನೆಲ್ಲ ಕಳಿಸ್ತಿ? ಅವ್ ಹೊಕ್ಕಲ್ಲ ಲಂಡ ಕತ್ತಿ ದಾಟಿ ಕವಿನ ಬರ್ತಾನ ಗಪ್ಪ. ಅಲ್ಲ ನಿನ್ನ ಮದುವೆ ಆದ್ರೆ ಅವನ್ ಏನ್ ಮಾಡ್ಲಿ ಅಂತ? ಇಲ್ಲೇ ಲಂಡ್ಯ ಪುಲ್ ದಾಟಿ ದಾಟ ಅವ್ರ ಮನಿ ಐತಿ ಪಟ್ಟ ಹೋಗಿ ಬಿಡ್ತಾನ ಅವ. ಆ ಇಲ್ಲೇ ಲಂಡ್ಯ ಕತ್ತಿ ದಾಟನ ಅವ್ರ ಮನಿ ಐತಿ ಹೋಗ್ಕಣವ. ಮತ್ ನಾನ್ ಲವ್ ಮಾಡಾತನಲ್ಲ ಅವ. ಯಾರು ಅವನ ಕವ್ಯ ಕರಿಯ ಅಪ್ಪ ಕೊಟ್ಟಿರ ಒಬ್ರನ್ನ ಲವ್ ಮಾಡ್ತು ಬರ್ರಿ ನೀವು. ಆ ಹ್ಮ್ ಅಲ್ಲೇ ಬಂದ್ ನೋಡಿ ಕೇಳ ಅವನ. ಯಾರು ಅವ್ ಮಾಡ್ತಾನ ನೀ ಮಾಡ್ತೀವ? ನೀ ಮಾಡ್ಬೇಕಿಲ್ಲ. ಇವ ಎಲ್ಲದ ನಮ್ಮಪ್ಪ. ನಿಮ್ಮ ಅಪ್ಪ ಯಾಕೆ ಬರ್ತಾನೆ ಪಾಪ ಇದ್ರಾಗ? ಏನ್ ಮಾಡಾಕತ್ತಿರೋ ನನಗ ತಿಳಿವಲ್ಲ. ಯಾರಲ್ಲಿ ಬರ್ತೀರ ಬರ್ರು. ಅಪ್ಪ ಗೊಟ್ಟಿರ ನೀತಿಲ ಇರತೈತಿ, ಮೆಚ್ಚಿದ ಹುಡುಗನ ನಂಬಿ ಬರತೈತಿ. ಅಪ್ಪ ಗೊಟ್ಟಿರ ಹುಡುಗನ ಏನ್ ಎದಕ್ ಒಯ್ಕೋತ ಬಂದಿ? ನಿಂದ ಲುಂಗಿ ನೋಡ ತೊಳ್ದೈತಿ ಯಪ್ಪ ಬಡ್ಯಾಕ ರಾಡಿಗಿತ್ತು ತೊಳ್ಕೊಂಬವ. ಏ ಅಪ್ಪ ಬಾಯಿಲೆ ಕರೆ ಹೇಳ, ಯಾ ಅಮ್ಮನ ಕಡೆ ಹೋಗಿದ್ದಿ? ಯಪ್ಪ ನಮಗ ಮಾತು ಸಣ್ಣ ಆತ್ಯಾ. ಇವ ಗೆಚ್ಚ ತಡಿ ಓ ಮರಿ ಏನು ಒಟ್ಟ ಒಟ್ಟ ಹಚ್ಚಾರ ಓ ಮರಿ. ಗೆಚ್ಚಗಿಲಗಿಲಿ ಲೈಪ ಗೆಚ್ಚಗಿಲಗಿಲಿ ಪ್ರಪೋಸ ಹುಡುಗಿ ಪ್ರಪೋಸ ಮಾಡಿ ನೀವು ಒಂದಾಳ. ಗಿಲಿಗಿಲಿ ಲೈಫ ಗಿಲಿಗಿಲಿ ಹಿಂದಿಂದ ತಿರುಗಾಡಿ ಸುತ್ತಾಗಿ ಬಂದಿದ್ದೆ ಕೇಳೋ ನನ್ನ ಗೆಳೆಯ. ಅವತ್ತು ನನಗ ಒತ್ತು ಗಂಟಳ ಹಾಕಿ ಗಿಲಿಗಿಲಿ ಲೈಫ ಗಿಲಿಗಿಲಿ. ಇದು ವಿಜಯ ಪ್ರಕಾಶ್ ಮಿರಿಸ್ಬಿಟ್ಟು ಬಿಡು ನೀನು. ಅರ್ಜುನ್ ಜನ್ಯ ಅವ ಅರ್ಜುನ್ ಜನ್ಯ, ನಾ ಶ್ರೇಯ ಘೋಷಲ್, ನೀ ಅರ್ಜುನ್ ಜನ್ಯ. ಅಲ್ಲ ಒಂದು ಮಾತು ಕರೆ ಕರೆ ಹೇಳ್ತೀನಿ ಕೇಳ. ಎಲ್ಲಾರ್ಗಿಂತ 3,000 ರೂಪಾಯಿ ರೊಕ್ಕ ಹೆಚ್ಚು ಕೊಟ್ಟು ಕಳ್ಸ್ಯಾರ. 10,000 ಅಪ್ಪು. ಹ್ಞೂ ಅದ್ಯಾರು ಕೊಡ್ತಾರ? ಚೆನ್ನಾಗಿ ಹಿಂದೆ ಎಣಿಸ್ತೀರಿ 10,000. ನೀ ಏನೊಂದು ಕಡ ಒಂದ್ ತಗೊಂಡ ಬಂದಿ ಏನ್ ಹೆಂಗ? ಏ ಇಲ್ಪ ನಮ್ಮ ಮನ್ಯಾಗ ಕನ್ಯಾ ಕೆಂಪಗ್ಯಾವ. ಮತ್ ನೋಡ್ ದಾರ ಕುಡ್ದಾನಂತ. ನೀ ಕುಡ್ದಿಲ್ಲ ನಾ ಅದನ್ನ ಹೇಳ. ಏ ಬಿಸ್ಲೇ ಬಾಯಿನ ಯಾರು ಮಾತೆತ್ರ 10, 8 ಅದು ಬೇಕಾಗಿತ್ತಾನ ಈಗ? ಅದ್ರಾಗ ಐತನ ಇದ್ದಿದ ಪೂಚ ಅಂದ್ರೆ ಇರ್ಲಾರ್ದ ಪೂಚಕ್ ಹೋಗ. ಏ ನಾವ್ ಇರ್ಲಾರ್ದ ಪೂಜಾವ್ರ ಏಟ ನೀ 3 ತಿಂಗಳ ಗಂಟ್ಲೆ ಏನು ಇದನ್ನ ಅಂದ್ರ ನೀ ಒಂದ್ ದಗದ ಮಾಡಿ ಹೊಲ್ದಾಗೇನು ಹುಲ್ಲ ಇನ್ನೊಂದು 4 ವರ್ಷ ಬಿಟ್ಟಂದ್ರೆ ನನ್ನ ಮಗನ ಜೊತೆ ನಾಟಕ ಮಾಡ್ತಿ ಮಾತು. ನೀ ಬಾಯ್ಲಿ ನೀ ಗಂಡಸರ್ ಹೋದಲ್ಲ ಮಗಳಿಗೆ ಅಟ್ಟೆಲ್ಲ ಮಾತು ಸುಮ್ಮನೆ ಇದೆಯಲ್ಲ. ನಿನ್ನ ಕುಳಿ ಇಲ್ಲು ಕುತ್ತಿಗೆ ಇಚ್ಚಿ ಸಾಕು ನೋಡಿಲಿ. ನಿನ್ನ ಗೋರಿ ಮ್ಯಾಗ ನಾ ಕುಂತ ತಾಳಿ ಕಟ್ಟಿಸ್ಕೊಲಿಲ್ಲ. ಅಪ್ಪ ಶ್ರೀ ವೀರಭದ್ರೇಶ್ವರ, ಅಪ್ಪ ಮಾರುತೇಶ್ವರ, ನಿಮ್ಮ ದಯದಿಂದ ಇಂಟ್ರೂ ಪಾಸ್ ಆಗಿದೆ. ಇನ್ನು ಆರ್ಡರ್ ಒಂದು ಬಂದಾದರೆ ನನ್ನ ಜೀವನವೇ ಸಾರ್ಥಕವಾಯಿತು. ನನ್ನ ಮತ್ತು ನನ್ನ ತಂದೆ ನನ್ನ ಓದಿಗೆ ಎಷ್ಟೋ ಕಷ್ಟಪಟ್ಟಿದ್ದಾರೆ. ಇನ್ನು ಮುಂದೆ ಅವರ ಸುಖಕ್ಕಾಗಿ ನಾನು ದುಡಿಯುತ್ತೇನೆ. ಇನ್ನು ಮುಂದೆ ನಮ್ಮ ಮನೆಯು ನಂದಾದೀಪವಾಗಲಿ. ಛೇ, ನನ್ನ ಹೆಂಡತಿಯು ಅದೆಷ್ಟು ದಾರಿ ಕಾಯ್ದಿದ್ದಾಳೇನೋ. ನನ್ನ ಕೆಲಸದ ಬಗ್ಗೆ ಅವಳಿಗೆ ಹೇಳಬೇಕು. ನಾನು ಆದಷ್ಟು ಬೇಗನೆ ಮನೆಗೆ ಹೋಗುತ್ತೇನೆ. ಹಲೋ ಸತೀಶ್, ಏನು ಹೇಗಿದೆಯಲ್ಲ? ಚೆನ್ನಾಗಿದ್ದೀನ ಧನರಾಜ್. ಎಲ್ಲ ಎಷ್ಟು ದಿನ ಆಯ್ತು ಭೇಟಿನೇ ಇಲ್ವಲ್ಲ ನಿಂದು? ಸತೀಶ್, ಊರಿನ ವಿಷಯ ನಿನಗೆ ಗೊತ್ತೇ ಅಲ್ವಾ? ಹೌದು ಧನರಾಜ್, ನಾನು ಬೆಂಗಳೂರಿಗೆ ಹೋಗಿದ್ದೆ. ಅದರಲ್ಲಿ ಸತೀಶ್, ಸ್ವಲ್ಪ ನಿನ್ನ ಎದೆಯನ್ನ ಗಟ್ಟಿ ಮಾಡ್ಕೋ. ಯಾಕಂದ್ರೆ ಕಾಲ ತುಂಬಾ ಕೆಟ್ಟೋಗಿದೆ. ಯಾಕೋ ಧನರಾಜ್? ಸತೀಶ್, 2 ದಿನಗಳ ಹಿಂದೆ ನಿಮ್ಮ ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಾಗ ಆ ಶ್ರೀಮಂತ ಜಗದೀಶ ನಿಮ್ಮ ತಂಗಿಯ ಜೊತೆ ಪ್ರೇಮ ಪಾಠ ಆಡ್ತಾ ಇದ್ದ. ಧನರಾಜ್, ಕಿರುಚಬೇಡ ಸತೀಶ್, ಕಿರುಚಬೇಡ. ವಿಷಯ ಇನ್ನೂ ತುಂಬಾ ಇದೆ ಸತೀಶ್. ಈಗಾಗಲೇ ನಿನ್ನ ತಂಗಿಯ ಬಾಳು
ಆ ಜಗದೀಶನ ಜೊತೆ ಸಾಗ್ತಾ ಇದೆ. ದಂಡರಾಜ್, ಇದಕ್ಕೆ ನನ್ನ ಅಣ್ಣ ಮತ್ತು ನನ್ನ ತಂದೆ ಒಪ್ಪಿದರೆ? ಸತೀಶ್, ನಾಯಿಯನ್ನು ತಂದು ಸಿಂಹಾಸನದ ಮೇಲೆ ಕುಡಿಸಿದರೆ ನಾಯಿನೇ. ಸತೀಶ್, ನಾನು ನೀನು ಮನೆಯಲ್ಲಿ ಇರಬೇಕಂತ ಡೈರೆಕ್ಟ್ ಆಗಿ ಒಳಗಡೆ ಹೋದೆ. ಆದರೆ ಹೋಗುವುದರೊಳಗಾಗಿ ಒಂದು ವಿಚಿತ್ರ ದರ್ಶನವಾಯಿತು. ಅಂದರೆ ಸತೀಶ್, ಎಲ್ಲೋ ಬಿದ್ದ ಪಾಪದ ಪಿಂಡವನ್ನು ಮನೆಯಲ್ಲಿ ತಂದು ಬೆಳೆಸಿ ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕ್ತಾ ಇದ್ದ ನೀಚ. ಅಂದರೆ ನೀನು ತಂದ ಬಣ್ಣದ ಪಕ್ಷಿಯ ಜೊತೆ ಆಟ ಆಡ್ತಾ ಇದ್ದ. ಸತೀಶ್, ನನಗೇಕೆ ಬೇಕು ಪರರ ವಿಷಯ ಅಂತ ನಾನು ಸುಮ್ಮನೆ ಬಂದುಬಿಟ್ಟೆ. ಅಂದರೆ ನಿನ್ನ ಮಾತಿನ ಅರ್ಥ? ಸತೀಶ್, ಅರ್ಥವೆಲ್ಲ ವ್ಯರ್ಥವಾಗಿ ಹೋಗಿದೆ. ಸತೀಶ್, ವ್ಯರ್ಥವಾಗಿ ಹೋಗಿದೆ. ಯಾಕೆ ಗೊತ್ತಾ? ಪಾಪ ನಿನ್ನ ಹೆಂಡತಿ ಬೇಡ 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 ಅಂತ ಕೇಳ್ಕೊಂಡ್ರು. ಅವಳಿಗೆ ಪ್ರೇಮದ ಪಾಠ ಹೇಳಿಕೊಡ್ತಾ ಇದ್ದ ನಿನ್ನ ಧರ್ಮದ ಅಣ್ಣ ರಮೇಶ. ದಂಡರಾಜ್, ನನ್ನ ಅಣ್ಣನ ಮೇಲೆ ಪಾಪದ ಹೊರೆ ಹೊರಿಸುತ್ತಿರುವೆ ನೀನು. ನನ್ನ ಅಣ್ಣ ಅಂತವನಲ್ಲ. ನನ್ನ ಹೆಂಡತಿಯನ್ನು ತಾಯಿ ಎಂದು ತಿಳಿದಿರುವವನು. ಅಂತ ಹೇಸಿ ಕೆಲಸಕ್ಕೆ ಕೈ ಹಾಕುವನಲ್ಲ ನನ್ನಣ್ಣ. ಸತೀಶ್, ನಿನಗೇನು ಗೊತ್ತು? ಸತೀಶ್, ಈಗಿನ ಕಾಲದಲ್ಲಿ ಒಂದೇ ಗರ್ಭದಲ್ಲಿ ಹುಟ್ಟಿರುವ ಅಣ್ಣ ತಮ್ಮಂದಿರ ಮೇಲೆ ನಂಬಿಕೆ ಇದ್ದಿರುವ ಈಗಿನ ಕಾಲದಲ್ಲಿ ಎಲ್ಲೋ ಇದ್ದ ಅವನನ್ನ ಮನೆಯಲ್ಲಿ ತಂದು ಅವನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದ್ಯಾ ಅಂದಮೇಲೆ ನಿನ್ನಂತ ಮುಟ್ಟಾಳ ಯಾರು ಇಲ್ಲ. ದಂಡರಾಜ್, ಈ ಮಾತು ಏನಾದರೂ ಸುಳ್ಳಾದರೆ ನನ್ನ ನಿನ್ನ ಸ್ನೇಹದ ಸೇತುವೆ ಹಿಡಿದು ಹೋಗುತ್ತದೆ. ಎಚ್ಚರ! ಸತೀಶ್, ಒಂದು ವೇಳೆ ನಾನು ಆಡಿದ ಮಾತು ಸತ್ಯವಾದರೆ ನೀನು ತಂದ ನಿನ್ನ ಅಣ್ಣ ನನ್ನ ಮನೆಯಿಂದ ಹೊರಹಾಕುವ ತಾಕತ್ತು ನಿನ್ನಲ್ಲಿದ್ದರೆ, ದೇವರಂತೆ ಕಾಣುತ್ತಿರುವ ನಿನ್ನ ತಂದೆಯನ್ನು ಎದುರಾಕೊಳ್ಳುವ ಶಕ್ತಿ ನಿನ್ನಲ್ಲಿದ್ದರೆ, ಸತೀಶ್, ನಡೆ ನೋಡೋಣ, ನಿಮ್ಮ ಮನೆಗೆ ಹೋಗೋಣ. ದಂಡರಾಜ್, ಈ ಮಾತು ಏನಾದರೂ ಸುಳ್ಳಾದರೆ ನಿನ್ನ ಪ್ರಾಣ ನನ್ನ ಕೈಯಲ್ಲಿ. ಎಚ್ಚರ! ಸತೀಶ್, ನಿನ್ನ ಪ್ರಾಣ ನನ್ನ ಕೈಯಲ್ಲೋ ಅಥವಾ ನನ್ನ ಪ್ರಾಣ ನಿನ್ನ ಕೈಯಲ್ಲೋ ಇದೇ ಎಲ್ಲ ಗೊತ್ತಾಗತ್ತೆ. ನಡೆ, ಈಗ ಹೋಗೋಣ. ನಡೆ ಸತೀಶ್, ಹೋಗೋಣ. ನಡೆ ದಂಡರಾಜ್, ಹೋಗೋಣ. ಅಪ್ಪಾಜಿ, ರಮೇಶ್ ಭಾವ ಕರೆದ್ರ? ಹೌದಮ್ಮ. ಅಪ್ಪಾಜಿ ಮನೇಲಿಲ್ವಾ? ಅವರು ಹೊರಗಡೆ ಹೋದ್ರು. ಏಕೆ? ನಾನಿರೋದು ನಿಮಗಿಷ್ಟ ಇಲ್ವೇ? ಛೇ ಛೇ, ಹಾಗೇನಿಲ್ಲಮ್ಮ. ನೀನು ನನ್ನ ತಮ್ಮನ ಹೆಂಡತಿ, ನನ್ನ ಮಗಳಿದ್ದ. ನಾನ್ಯಾಕೆ ಹಾಗೆ ತಿಳ್ಕೊಳ್ಳಿಲ್ಲಮ್ಮ? ನೋಡಿ ರಮೇಶ್, ನೀವು ನನ್ನನ್ನ ಕಂಡ್ರೆ ಅಷ್ಟೇಕೆ ಭಯ ಪಡಬೇಕು? ನನ್ನ ಕಂಡ್ರೆ ನಿಮಗಾಗೋದಿಲ್ವೇ? ಕವಿತಾ, ಏನಿದಮ್ಮ ನಿನ್ನ ಮಾತು? ನೀನು ನನ್ನ ತಮ್ಮನ ಹೆಂಡತಿ, ನೀನು ನನಗೆ ಮಗಳಿದ್ದ ಹಾಗಮ್ಮ. ನಿನ್ನ ಮೇಲೆ ನನ್ನ ಪ್ರೀತಿ ಇದ್ದೇ ಇದೆ ಅಮ್ಮ, ಇದ್ದೇ ಇದೆ. ರಮೇಶ್, ತಮ್ಮನ ಹೆಂಡತಿ ನಿಜ, ಆದ್ರೆ ಸ್ವಂತ ಏನು ಅಲ್ವಲ್ಲ ರಮೇಶ್. ನೀನು ಗಟ್ಟಿಮುಟ್ಟಾದ ವ್ಯಕ್ತಿ. ದೇಹದಡಿ ನೋಡಿದ್ರೆ 108 ಕಲ್ಪನೆ ನನಗೆ ಬರ್ತಿದೆ. ಅಷ್ಟೇ ಏಕೆ, ನನ್ನ ಮನಸ್ಸು ಚಂಚಲವಾಗಿದೆ. ಕವಿತಾ, ಏನಮ್ಮ ಇದು ನಿನ್ನ ಮಾತು? ನೀನು ನನ್ನ ತಮ್ಮನ ಹೆಂಡತಿ ಅಂದ ಮೇಲೆ ನೀನು ನನಗೆ ಮಗಳಿದ್ದಾಗಮ್ಮ. ನೀನು ತಂದೆ ಎಂದು ತಪ್ಪಿಕೊಂಡರೆ ನಾನು ನಿನ್ನ ಮಗಳೆಂದು ಒಪ್ಪಿಕೊಳ್ಳೋಣಮ್ಮ. ರಮೇಶ್,
ಅಂಗಳದ ಹೊಡಿಯಾಗಿ ಬದುಕೋದಕ್ಕಿಂತ ಅಟ್ಟದ ರಾಜನಾಗಿ ಮೇಲೆ ಬಾ ರಮೇಶ್. ನೀನು ನನ್ನ ಮನಸ್ಸನ್ನೇ ಗೆದ್ದಿದ್ದೀಯ. ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊ. ನನ್ನಿಂದ ಯಾವ ಸುಖವಾದ್ರೂ ಪಡಿಬಹುದು. ಕವಿತಾ, ಈ ನಿನ್ನ ಕಾಮದ ಕಣ್ಣು ನನ್ನ ಮೇಲೆ ಹಾಕದಿರು. ಏನಾಗಿದೆ ನಿನಗೆ? ಹಾಗನ್ನದಿರು ರಮೇಶ್, ಇದು ವ್ಯಾಮೋಹ ತುಂಬಿದೆ. ನೋಡು ರಮೇಶ್, ಗಂಡನಿಂದ ಯಾವ ಸುಖವನ್ನ ಕಾದ ಶಲಾಖೆ ಅಂತಾಗಿದೆ ನನ್ನ ಮನ. ಬಾ ರಮೇಶ್. ಕವಿತಾ, ತಾಯಿ ಸತ್ತರೂ ಹಿರಿಯಣ್ಣ ಇರಬೇಕು ಎನ್ನುವ ಈ ಕಾಲದಲ್ಲಿ ನನ್ನ ತಮ್ಮನಿಗೆ ನಾನು ತಂದೆ ಇದ್ದ ಹಾಗೆ. ಛೇ, ನಿನ್ನ ಕಾಮದ ಕಣ್ಣು ನನ್ನ ಮೇಲೆ ಹಾಕದಿರಮ್ಮ, ಹಾಕದಿರು. ದಯವಿಟ್ಟು ನಿನ್ನ ಕೈ ಮುಗಿದು ಹೇಳ್ಕೊಂಡು. ನೋಡು ರಮೇಶ್, ನೀನು ಯಾವ ಪಾಠ ಹೇಳಿದ್ರು ನನ್ನ ಮನಸ್ಸು ಕೇಳಿತು. ಬಾ ರಮೇಶ್, ನಿನ್ನ ತೋಟಕ್ಕೆಯಲ್ಲಿ ನನ್ನನ್ನ ಬಿಗಿದಪ್ಪು ಬಾ. ಕವಿತಾ, ಬಿಡಮ್ಮ, ಬಿಡು, ಬಿಟ್ಟು ಬಿಡು ಕವಿತಾ. ಅಯ್ಯೋ, ಬಿಡು ಕೈನ. ಬಿಡಮ್ಮ, ಬಿಡು. ಪಾಪಿ, ನಾನು ನಿನ್ನ ತಮ್ಮನ ಹೆಂಡತಿ, ನಿನ್ನ ಮಗಳಿದ್ದ ಹಾಗೆ ನನ್ನನ್ನು ಬಲತ್ಕರಿಸಲು ನಾಚಿಕೆ ಆಗುವುದಿಲ್ವೇನೋ ನಿನಗೆ? ಬಿಡಿ ಕವಿತಾ, ನನ್ನನ್ನ. ಬಿಡಮ್ಮ, ಬಿಡು. ಕಾಪಾಡಿ. ಕವಿತಾ. ತೂ ಪಾಪಿ, ನಾಚಿಕೆ ಆಗುವುದಿಲ್ಲ ನಿನ್ನ ಹೇಸಿ ಜನ್ಮಕ್ಕೆ. ಸತೀಶ, ಅಂತ ಹೇಸಿ ಕೆಲಸ ಮಾಡುವನು ನಿನ್ನ ಅಣ್ಣ ಅಲ್ಲ ಉತ್ತಮ. ನನ್ನನ್ನು ನಂಬು ಸತೀಶ, ನನ್ನನ್ನು ನಂಬು. ನನ್ನ ಮಾತಿನಲ್ಲಿ ನಿನಗೆ ನಿಜ ಇಲ್ಲ ಅನಿಸ್ತಾ ಇಲ್ವಾ? ಈ ನಿನ್ನ ಹೆಂಡತಿಯ ಮಾತಿಗೆ ಮರುಳಾಗಬೇಡಪ್ಪ, ಮರುಳಾಗಬೇಡ. ತೂ ಪಾಪಿ, ಅಣ್ಣನ ಹೆಂಡತಿ ಮೇಲೆ ಕಣ್ಣು ಹಾಕಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ನಿನ್ನ ಹೇಸಿ ಜನ್ಮಕ್ಕೆ. ಇಲ್ಲಪ್ಪ, ಇಲ್ಲ. ನೋಡ್ದ್ಯಾ ಸತೀಶ್, ನಾನು ಆಡಿದ ಮಾತು ಸತ್ಯವಾಯ್ತು ಹೇಗಂತ? ಯಾವುದು ನೀನು ಗುಲಾಬಿ ಹೂ ಅಂತ ತಿಳ್ಕೊಂಡಿದ್ಯೋ ಅದೇ ನಿನಗೆ ಮುಳ್ಳಾಗಿ ಕಾಡ್ತಾ ಇದೆ. ಸತೀಶ್, ಈಗಲಾದರೂ ಅರ್ಥವಾಯ್ತಲ್ಲ? ಅದಕ್ಕೆ ಹೇಳೋದು, ಯಾವುದು ಎಲ್ಲಿರ್ಬೇಕು ಅಲ್ಲೇ ಇರಬೇಕು. ಹೌದು ತಮ್ಮ, ನಿನ್ನ ಮಾತು ನಿಜವಿದೆ. ನಾನೊಬ್ಬ ಬೀದಿಯಲ್ಲಿ ಸಿಕ್ಕ ಪಾಪದ ಪಿಂಡ. ನಾನೊಬ್ಬ ತಾಯಿ ಇಲ್ಲದ ಅನಾಥ ಕಣೋ, ತಾಯಿ ಇಲ್ಲದ ಅನಾಥ. ಅಮ್ಮ, ನೋಡಿದೇನಮ್ಮ ಈ ಜಗತ್ತಿನಲ್ಲಿ ನನ್ನನ್ನು ಕೊಡುವಂತ ಮರ್ಯಾದೆಯನ್ನು? ನೀನು ಹೋಗಬೇಕಾದ್ರೆ ನನ್ನನ್ನು ಕರೆದುಕೊಂಡು ಹೋಗಬಾರ್ದತ್ತ ಅಮ್ಮ. ಇಲ್ಲ, ಕತ್ತು ಇಸಿಗೆ ಸಾಯಿಸಬಾರ್ದಾಗಿತ್ತಮ್ಮ, ಸಾಯಿಸಬೇಕಾಗಿತ್ತು. ನೋಡಿ, ಜೀವನ ಬಣ್ಣದ ಮೋತಿಗೆ ಮರಳಾಗಬೇಡಿ. ಮೊದಲು ಹೊರ ಹಾಕಿ ಈ ಪಾಪಿಯನ್ನ. ತೂ ಪಾಪಿ, ನಂದಾದೀಪವಾಗಿರುವ ನಮ್ಮ ಮನೆಯಲ್ಲಿ ನಿನ್ನಂತ ಪಾಪದ ಪಿಂಡ ನೆಲೆಸಬಾರದು. ಆಚೆ, ಗೆಟ್ ಔಟ್. ಹೊಡಿಯಪ್ಪ, ಹೊಡಿ. ನೀನು ಚಿಕ್ಕವನಿರುವಾಗ ನಿನಗೆ ಕೆನ್ನೆ ಕೊಟ್ಟು ಹೊಡಿಸಿಕೊಳ್ಳುತ್ತಿದ್ದೆ, ಅದು ನಿನ್ನ ಸಂತೋಷಕ್ಕೆ. ಆದರೆ ಈಗ ನೀನು ನನ್ನ ಮೇಲೆ ಅಪವಾದ ಹೊರಿಸಿ ನಿನ್ನ ಮನಸ್ಸು ತೃಪ್ತಿಯಾಗೋರ್ಗೂ ಹೊಡಿತಿ ಅಂತ ಇದೆಯಲ್ಲ, ಹೊಡಿಯಪ್ಪ. ಆದರೆ ಮುಂದೊಂದು ದಿನ ಆ ತಪ್ಪಿನ ಅರಿವು ನಿನಗಾದಾಗ ಅವರ ರುಂಡವನ್ನು ಕಡೆಯದೆ ಬಿಡಲಾರ ಈ ರಮೇಶ. ಏನ್ರಿ, ಇವನ ಬಣ್ಣದ ಮಾತಿಗೆ ಕಿವಿಗೊಡಬೇಡಿ. ಮೊದಲು ಕತ್ತಿಗೆ ಕೈ ಕೊಟ್ಟು ಹೊರನೂಕಿ ಈ ಪಾಪಿಯನ್ನ. ಇಲ್ಲ, ನೋಡೆ ಕತ್ತಿ ಹಿಡಿದು ಆಚೆ ತಳ್ಳು. ಬೇಡಮ್ಮ, ಬೇಡ. ನನಗೆ ಯಾರು ನೂಕುವುದು ಬೇಡ. ರಮೇಶ, ನಿನಗೆ ಹೋಗ್ಬೇಕಾದ್ರೆ ಒಂದು ಮಾತು ಹೇಳ್ತೀನಿ, ನೆನಪಿನಲ್ಲಿಟ್ಕೋ. ಈ ಬಣ್ಣದ ಸೂಳೆ ಮಾತನ್ನು ಕೇಳಿ ನನಗೆ ಮೋಸ ಮಾಡಿ ಹೊರಗೆ ಹಾಕಿದ ಹಾಗೆ ದೇವರಂತಿರುವ ನನ್ನ ತಂದೆಗೂ ಹೊರಗೆ ಹಾಕಬೇಡಪ್ಪ ನಿನ್ನ ಕೈ. ತೂ ಪಾಪಿ, ನನ್ನ ಹೆಂಡತಿಗೆ ಸೂಳೆ ಎಂದು ಮಾತನಾಡುವೆ. ನಡ. ರಮೇಶ, ಏನದು ಗಲಾಟೆ? ಸತೀಶ ಯಾಕೆ ಹೋಗ್ತಿದ್ದಾನೆ ನನ್ನ?
ಅಣ್ಣ ಯಾವ ಅಣ್ಣ ಇವನು? ಬೀದಿಯಲ್ಲಿ ಬಿದ್ದವನು ತಂದು ತುತ್ತು ಕೂಳಿಗೆ ಹಾಕಿದಕ್ಕೆ ಇವನು ಕೊಟ್ಟ ಭಿಕ್ಷೆ ಕಾಮ ಭಿಕ್ಷೆ ಅಣ್ಣ, ಕಾಮ ಭಿಕ್ಷೆ. ಅಪ್ಪ, ಪಾಪಿ ಅನ್ನ ಕೊಟ್ಟ ದೇವರಿಗೆ ಉಯ್ಯವನು ನೀನು ಕಣೋ ನೀಚ. ಅಣ್ಣ ಇವನು ನಿಜವಾದ ಅನ್ನಲನ್ನ, ಕಾಮದ ಪಿಸಾಚಿ. ಅಪ್ಪ ನಿನಗಾದರೂ ಕರುಣೆ ಇದೆಯಲ್ಲಪ್ಪ ಈ ಅನಾಥನ ಮೇಲೆ. ತಂದೆ, ನಾನು ನಿರಪರಾಧಿ ತಂದೆ, ನಾನು ನಿರಪರಾಧಿ. ಇದರಲ್ಲಿ ಏನೋ ಮೋಸವಿದೆಯಪ್ಪ, ಮೋಸವಿದೆ. ಲೋ ಸತೀಶ, ನಿನ್ನ ಹೆಂಡತಿಯ ಬಣ್ಣದ ಮಾತಿಗೆ ಮರುಳಾಗಿ ನೀನು ಅನ್ಯಾಯದ ದಾರಿಯಲ್ಲಿ ನಡೀತಾ ಇದೆಯಪ್ಪ, ಅನ್ಯಾಯದ ದಾರಿಯಲ್ಲಿ ನಡೀತಾ ಇದೆಯಾ. ಏ ಸತೀಶ, ನಿನ್ನ ಉದ್ಧಾರಕ್ಕಾಗಿ ಶ್ರೀಮಂತರ ಮನೆಯಲ್ಲಿ ಜೀತವನ್ನು ಮಾಡಿ ವಿದ್ಯೆ ಕಲಿಸಿದ ದೇವರು ನಿನ್ನ ಅನ್ನ. ಅವ ಮಾಡಿದ ತಪ್ಪು ಅವರೇನೋ ಪಾಪಿ. ಅಣ್ಣ ನನ್ನ ಹೆಂಡತಿಯನ್ನು ಬಲಾತ್ಕಾರ ಮಾಡಲು ಬಂದು ಇವನು ನೀಚ. ಸಾಧ್ಯವಿಲ್ಲ ಸತೀಶ, ನೀ ಹೇಳುವ ಮಾತು ಸಾಧ್ಯವಿಲ್ಲ. ರಮೇಶ ನಿಜವೇನು? ಅಣ್ಣ ಅವನೇ ಇಲ್ಲಿಂದ ಹೋದರೆ ಸರಿ, ಇಲ್ಲ ಕತ್ತು ಮೇಲೆ ಕೈ ಕೊಟ್ಟು ಹೊರನುಗ್ಗಬೇಕಾಗುತ್ತದೆ. ಈ ಎಚ್ಚರ. ಸರಿ ಬಿಡಪ್ಪ, ನೀವೇರೋ ನೂಕುದು ಬೇಡ, ನಾನೇ ಹೋಗ್ತೀನಿ. ನಾನೇನು ಬರ್ತೀನಪ್ಪ. ಮನುಜನ ಬಾಳಲಿ ದೇವರಲ್ಲಿ ಮನುಜನ ಬಾಳಲಿ ಧನರಾಜ್, ನಿಮ್ಮಿಂದ ಬಹಳ ಉಪಕಾರವಾಯಿತು. ತಕ್ಷಣ ಬಂದು ನನ್ನ ಶೀಲವನ್ನ ಕಾಪಾಡಿದ್ದೀರಾ. ತುಂಬಾ ಥ್ಯಾಂಕ್ಸ್. ಧನರಾಜ್, ನೀನು ಹೇಳು ಮಾತು ನಿಜವಪ್ಪ, ನಿಜವ. ತುಂಬಾ ಥ್ಯಾಂಕ್ಸ್ ಧನರಾಜ್, ತುಂಬಾ ಥ್ಯಾಂಕ್ಸ್. ಆಯ್ತು ಸತೀಶ್, ಇದರಲ್ಲಿ ಉಪಕಾರನೇ ಬಂತು. ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಈಗಲಾದರೂ ಅರ್ಥ ಆಯ್ತಲ್ಲ? ಬರ್ತೀನಿ. ರೀ, ನಡೀರಿ ಹೋಗೋಣ. ಗುರಿಯಿಟ್ಟ ಗುಡ್ಡವನ್ನೇ ಎದೆ ಗುಂಡಿಗೆಯಿಂದ ಕೀಳಬಲ್ಲ ಈ ಧನರಾಜ್. ನಾನು ಬಯಸಿದಂತೆ ಆ ಕವಿತಾ ನನ್ನ ಬಣ್ಣದ ಮಾತಿಗೆ ಮರಳಾಗ್ತಾ ಇದ್ದಾಳೆ. ಅವಳ ಮನದಲ್ಲಿ ಪ್ರೇಮದ ಆಶೆಯನ್ನ ಹುಟ್ಟಿಸಿ ಕೊನೆಗೊಂದು ದಿನ ಅವಳು ಆ ಶಿವಪ್ಪನ ಇಡೀ ಆಸ್ತಿಯನ್ನ ಹೊಡೆಯುವಂತೆ ಮಾಡಿ ಅವಳನ್ನ ಮನ ಬಂದಂತೆ ಚುಂಬಿಸಿ ಅನುಭವಿಸಿ ಕೊನೆಗೊಂದು ದಿನ ಅವಳಿಗೆ ತೋರಿಸ್ತೀನಿ ಆ ಯಮಲೋಕದ ದಾರಿಯನ್ನು. ಈ ಮನೆಯಲ್ಲಿ ಒಬ್ಬರಿಗೂ ನನಗೆ ತುಂಬಾ ಬೇಜಾರಾಗುತ್ತೆ. ಹೊರಗಿನಿ ನನಗೂ ಒಂದು ಕೆಲಸ ಅಂತಾದರೆ ನಿನ್ನನ್ನು ಸುಖವಾಗಿರಬೇಕು, ನನಗೂ ಒಂದು ಬೈಕ್ ಇದೆ. ಅಲ್ಲ ರೀ, ನಿಮಗೆ ಏನು ಕಡಿಮೆ ಇದೆ? ಇದ್ದ ಹಣ ಮಾಡಿ ಬಂದ ದುಡ್ಡನ್ನೆಲ್ಲ ಬ್ಯಾಂಕಲ್ಲಿಟ್ಟು ಕಳಿಬಹುದು. ಏನಂತೀರಾ?
ಇದಕ್ಕೆ ನಮ್ಮ ಅಡ್ಡಗೋಡೆಯಾಗಿ ನಮ್ಮ ತಂದೆಯವರಿದ್ದಾರೆ ಸತ್ಯವನ್ನು ವಿಚಾರಿಸುತ್ತೇನೆ. ನಾನಿನ್ನು ಹೋಗಿ ಬರ್ತೇನೆ. ಕೋಳಿ ಕೇಳಿ ಮಸಾಲೆ ಅರಿಬೇಕು. ನಮ್ಮ ಅಕ್ಕಿನ ನಮಗೆ ಕೊಡೋದಕ್ಕೆ ಅವಳಿಗೆ ನೋಡು, ಹಿರಿಯರ ಆಸ್ತಿ ಅದರಲ್ಲಿ ನಾವು ಅತಿ ಹೆಚ್ಚಿನ ಪಾಲನ್ನು ಕೇಳುವುದು ನಮ್ಮ ತಪ್ಪು. ಅದಕ್ಕಾಗಿ ನಾನು ಸಂಜೆ ಬಂದು ವಿಚಾರಿಸುತ್ತೇನೆ. ಇರಲಿ, ನಾನು ಹೋಗಿ ಬರುವ ಮುಂಚೆ ಒಂದು ಸುಮಧುರ ಗೀತೆ ಹಾಡುವೆ. ನಿಮ್ಮ ಪ್ರೇಮ ಉಲ್ಲಾಸ ಈಡೇರಿಸಿಕೊಳ್ಳಿಕ್ಕೆ ನಾನಿರೋದು. ಚಂಚಲದ ಗೆಳತಿ ಶೃಂಗಾರ ಸೀರೆಯ ಮರತಿ ಕೋಪ ಬರದೆ ಇನ್ನೇನು, ನಾನು ನಿಮ್ಮ ದಾರಿಯಲ್ಲಿ ಕಾಯ್ತಾ ಇದ್ದೀನಿ. ನಿಮಗಾಗಿ ಒಂದು ಜೀವ ಕಾಯ್ತಿದೆ ಅಂತ ನಿಮಗೆ ಗೊತ್ತಿಲ್ವೇ? ಕವಿತಾ, ನಿನ್ನ ಮೇಲಿರುವ ಪ್ರೀತಿಯಿಂದ ತಾನೇ ನಾನು ಮಾಡುವ ಕೆಲಸಕ್ಕೆ ನೀರಾಕಿ ಬಂದಿರೋದು. ಅಷ್ಟೇ ಅಲ್ಲ, ನಿನ್ನನ್ನು ನೋಡಬೇಕೆಂಬ ಆಸೆಯಿಂದಾನೇ ನಾನು ಇದು ಬಂದಿರೋದು. ಕತ್ತು ಮುಚ್ಚಿ ಎಷ್ಟು ದಿನ ಪ್ರೀತಿ ಇದ್ದ ಇರೋದು, ಇದಕ್ಕೆ ಒಂದು ತೀರ್ಮಾನ ಮಾಡಬೇಕು. ಕವಿತಾ, ಕತ್ತು ಮುಚ್ಚಿ ತಿಂದ ಅಡಿಗೆ ತುಂಬಾ ರುಚಿಯಾಗಿರುತ್ತೆ. ಅದಕ್ಕೆ ಅಲ್ವೇ ನಾನು ದೇಹ ಎಂಬ ಊಟದ ತಟ್ಟೆ ಸಮಯ ಲೆಕ್ಕಿಸದೆ ಉಣ್ತಾ ಇರೋದು. ಕವಿತಾ, ನೀನು ಮನಸ್ಸು ಮಾಡಿದರೆ ಪಂಜರದಿಂದ ಹೊರಗೆ ಹಾರಬೇಕಾದರೆ ನಾನು ಹೇಳಿದ ಹಾಗೆ ಕೇಳ್ತೀಯ? ಅಂದ್ರೆ ನಿಮ್ಮ ಮಾತು? ನೋಡು ಕವಿತಾ, ನೀನು ಹೇಗಾದರೂ ಮಾಡಿ ಆ ಶಿವಪ್ಪನ ಆಸ್ತಿಯನ್ನ ನಿನ್ನ ಹೆಸರಿಗೆ ಬರ್ಸ್ಕೊಂಡು ಹೊರಗಡೆ ಬಾ. ಆಮೇಲೆ ನಾನು ಮುಂದಿನ ದಾರಿನ ತೋರಿಸ್ತೀನಿ. ಅದಾದ ನಂತರ ನಮ್ಮಿಬ್ಬರ ಪ್ರೇಮ ಪ್ರಸಂಗಕ್ಕೆ ಯಾವ ಅಡೆತಡೆ ಬರೋದಿಲ್ಲ. ನೋಡಿದ ರಾಜ್, ನನಗೆ ಈಗ ಭಯ. ನಾವು ಗಂಡ ಸತ್ರೆ ನಾನು ನಿಂದೆ ಆಗ್ತೀನಿ. ಈ ವಿಷಯ ಸಮಾಜಕ್ಕೆ ಏನಾದ್ರೂ ಗೊತ್ತಾದ್ರೆ ಗಂಡನ ಕೊಂದ ಕಾಮದ ಗಂಟೆ ಏನಾಯ್ತು ಮಾಡಿ ತೂಕಿ ಹಾಕಿ ಕರೆದ್ರೆ ಆಗ ನನ್ನ ಗತಿ. ಕವಿತಾ, ಕವಿತಾ, ಸಮಾಜ ಯಾವ ಸಮಾಜ? ಸಮಾಜ ಹೇಗಿದ್ರು ಮಾತಾಡುತ್ತೆ, ಒಳ್ಳೆಯವರಾಗಿದ್ರು ಮಾತಾಡುತ್ತೆ, ಕೆಟ್ಟವರಾಗಿದ್ರು ಮಾತಾಡುತ್ತೆ, ಒಳ್ಳೆಯವರು ಮಾಡಿದ್ರು ಮಾತಾಡುತ್ತೆ, ಕೆಟ್ಟದ್ದು ಮಾಡಿದ್ರು ಮಾತಾಡುತ್ತೆ. ಕವಿತಾ, ಯಾರ ಬಗ್ಗೆ ತಲೆ ಕೆಸೋಣ. ಯಾಕಂದ್ರೆ ಸಮಾಜ ಒಳ್ಳೆಯದಕ್ಕಿಂತ ಕೆಟ್ಟದಾಗೇ ಇದೆ. ಯಾರು ನಿನ್ನ ರಂಡೆ ಮುಂಡೆ ಆಗತ್ತಿಗತ್ತ ಕರೆಯೋದಿಲ್ಲ. ಕವಿತಾ, ನನ್ನ ಮಾತು ಕೇಳು. ನಿನಗೆ ಹೇಗೆ ಇಷ್ಟನೋ ಹಾಗೆ ನೀನು ಬಾಳಬೇಕು. ಇಲ್ಲ, ನನಗೇನು ಭಯವಾಗ್ತಾ ಇದೆ. ಹೇಗಾದ್ರೂ ಮಾಡಿ ನೌಕರಿಗೆ ಅಂತ ಇಟ್ಟ 50,000 ಹಣದಿಂದ ಸತೀಶನಿಂದ ಪಡೆಯಬಹುದು. ನೌಕರಿ ಆಸ್ತಿಗೆ ಸೈ ಹಾಕಿಸ್ಕೊಳ್ಳೋದು ಮಾತ್ರ ನನ್ನ ಗಂಡನೆಂಬ ಪಶು ಈ ಭೂಮಿಯಿಂದ ಬಯಲು ಬೆಳೆಸಿ ಹೋದಾಗೆ.
ಕವಿತಾ, ಹೆಣ್ಣು ಮನಸ್ಸು ಮಾಡಿದರೆ ಏನು ಬೇಕಾದರೂ ಆಗಬಹುದು. ಆರಂಭವು ಹೆಣ್ಣಿಂದ, ಅಂತ್ಯವೂ ಹೆಣ್ಣಿಂದ. ಹೆಣ್ಣು ಮನಸ್ಸು ಮಾಡಿದರೆ ಪ್ರಳಯವಾಗಬಹುದು, ಜ್ವಾಲಾಮುಖಿ ಉದ್ಭವಿಸಬಹುದು, ಎಂತ ಕುಂಡಲೇ ಆಗಬಹುದು. ಕವಿತಾ, ಅಂತ ಮಹಾಶಕ್ತಿ ಇರುವ ಹೆಣ್ಣು ನೀನು ಯಾಕೆ ಭಯ ಪಡ್ತಾ ಇದೀಯಾ? ಆಯ್ತು ರಾಜ, ನೀವು ಹೇಗೆ ಹೇಳ್ತೀರೋ ಹಾಗೆ ಆಗ್ಲಿ. ಯಾಕೆ ಶಿವಪ್ಪ? ಯಾರು ಇಲ್ಲದ ಸಮಯದಲ್ಲಿ ನಮ್ಮ ಮನೆಗೆ ನೀವು ಬಂದಿದ್ದು? ಶಿವಪ್ಪ, ಕೆಲಸಕ್ಕೆ ಬಾರದ ವ್ಯಕ್ತಿಗಳ ಹತ್ತಿರ ಮಾತಾಡುವ ಅವಶ್ಯಕತೆ ನನಗಿಲ್ಲ. ಶಿವಪ್ಪ, ನಾನು ಹೋಗಿ ಬರ್ತೀನಿ. ಎಣ್ಣೆ ಮೇಲೆ ಕುಂಕುಮ ಹಾಕಿದ್ರೆ ಒರೆಸಿಕೊಳ್ಳಿ. ಶಿವಪ್ಪ, ಆ ವಿಷಯ ಹೀಗೇಕೆ? ನಾನು ಬರ್ತೀನಿ. ಕವಿತಾ, ನಿನ್ನ ಹನಿ ಮೇಲಿನ ಕುಂಕುಮ ಏನಿದೆ ವ್ಯಾಪಾರಿ ಸಾಮಾನು ತೆಗೆದುಕೊಂಡಮ್ಮ. ದೇವರಂತ ಮಗನನ್ನು ಹೊರಹಾಕಿದಳು ಈ ಹೆಮ್ಮಾರಿ. ಶ್ರೀಮಂತರ ನೆರಳಿಗೆ ಸೆರಗು ಜಾರಿದಂತೆ ಕಾಣುತ್ತದೆ. ಧರ್ಮ ಕಾಪಾಡಿಕೊಂಡು ಬಂದ ಈ ಶಿವಪ್ಪನ ಮನೆಯಲ್ಲಿ ಏನೋ ನಡೆದಿದೆ. ಇರಲಿ. ಸವಿತಾ, ತಂಗಿ ಸವಿತಾ, ಅಣ್ಣ, ಏನಾಯ್ತಣ್ಣ? ನೀನು ಮನೆ ಬಿಟ್ಟು ಹೋದ ವಿಷಯ ಕೇಳಿ ಈ ನನ್ನ ಉಸಿರೇ ನಿಂತದ್ದಾಯ್ತಣ್ಣ. ಅದು ಎಲ್ಲ ವಿಧಿ ಆಟವಮ್ಮ. ಒಂದು ಚಿಕ್ಕ ಇರುವೆಗೂ ಕೆಟ್ಟದ್ದನ್ನು ಮಾಡದ ಈ ನಿನ್ನ ಅಣ್ಣನಿಗೆ ಅಪವಾದ ಹೊರಿಸಿ ಮನೆಯಿಂದ ಹೊರ ಹಾಕಿದ್ರಮ್ಮ. ಮನೆಯಿಂದ ಹೊರ ಹಾಕಿದ್ರು. ಅಣ್ಣ,
ಈ ನಿನ್ನ ಅವತಾರವನ್ನು ನೋಡಿದ್ರೆ ಈ ನನ್ನ ಕರಳು ಕಿತ್ತು ಬಂದಂತಾಗ್ತಾ ಇದೆ. ಬಾರಣ್ಣ, ಊಟ ಮಾಡುವೆಂತೆ. ತಂಗಿ, ನಿನಗಾದರೂ ಕರುಣೆ ಇದೆಯಲ್ಲಮ್ಮ ಈ ಅನಾಥನ ಮೇಲೆ. ತಂಗಿ, ನೀನಾಡುವ ಮಾತು ಕೇಳಿದರೆ ನನ್ನ ಹೊಟ್ಟೆ ತುಂಬಿದಂತಾಯ್ತಮ್ಮ, ಹೊಟ್ಟೆ ತುಂಬಿದಂತಾಯ್ತು. ಅಣ್ಣ, ನಿನಗೆ ಹೇಳಿದೆ ನಾನು ಮದುವೆ ಆಗಿದ್ದೀನಿ. ದಯವಿಟ್ಟು ಈ ನನ್ನ ತಪ್ಪನ್ನ ಕ್ಷಮಿಸ್ಬಿಡಣ್ಣ. ತಂಗಿ, ನೀನು ಸರಿಯಾದ ದಾರಿಯನ್ನೇ ನಡೆದಿದ್ದೀಯಮ್ಮ, ಸರಿಯಾದ ದಾರಿಯಲ್ಲೇ ನಡೆದಿದ್ದೀಯಾ. ಅಣ್ಣ, ಅಪ್ಪಾಜಿ ಚೆನ್ನಾಗಿದ್ದಾರೆ ತಾನೆ? ನೀನು ಅವರನ್ನ ನೋಡಿದ್ದೀಯಾ? ತಂಜವ್ವ, ಆ ದೇವರ ಮುಖ ನೋಡಿ 3 ದಿವಸವಾಯ್ತಮ್ಮ, 3 ದಿವಸವಾಯಿತು. ಆ ನನ್ನ ದೇವರು ಎಲ್ಲಿದ್ದಾರೋ ಹೇಗಿದ್ದಾರೋ ನಾ ಕಾಣೆನಮ್ಮ, ನಾ ಕಾಣೆ. ಹಾ ತಂಗಿ, ನಾನು ಇನ್ನು ಬರಲಿ? ಅಣ್ಣ ನಿಲ್ಲಣ್ಣ, ಯಾಕಣ್ಣ ಈ ರೀತಿ ಮಾತಾಡ್ತಾ ಇದ್ದೀಯಾ? ತಂಗಿ, ಈ ನಿನ್ನ ಅಣ್ಣನ ಒಂದು ಕೊನೆಯದಾದ ಆಶೆಯನ್ನು ನೆರವೇರಿಸುವೇನಮ್ಮ? ಹೇಳಣ್ಣ, ಅದ್ಯಾವ ಮಾತು ಅಂತ. ಈ ಕೆಟ್ಟ ಸಮಾಜದಲ್ಲಿ ಕೆಟ್ಟ ಪಿಂಡ ಇವನೆಂದು ಚುಚ್ಚಿಸಿಕೊಂಡು ಮಾತನಾಡಿಸ್ಕೊಳ್ಳೋದಕ್ಕಿಂತ ಈ ಲೋಕವನ್ನೇ ಬಿಟ್ಟು ಹೊರಡು ಹೋಗಬೇಕೆಂದು ಎನ್ನಿಸ್ಕೊಂಡಿದ್ದೀನಮ್ಮ. ಅಣ್ಣ, ಯಾಕಣ್ಣ ಈ ರೀತಿ ಮಾತಾಡ್ತಾ ಹೌದಮ್ಮ ತಂಗಿ, ಬೇಡವಾದ ಈ ಬೇವಿನ ಮರ ಸಿಹಿ ಕೂಡಲು ಸಾಧ್ಯವಿಲ್ಲಮ್ಮ, ಸಾಧ್ಯವಿಲ್ಲ. ತಂಗಿ, ನೀನು ಚಿಕ್ಕವಳಿರುವಾಗ ನಿನ್ನನ್ನು ನನ್ನ ಹೆಗಲ ಮೇಲೆ ಒತ್ತಿಸಿಕೊಂಡು ನಿನ್ನನ್ನು ಜೋಪಾನ ಮಾಡಿ ನಿನ್ನನ್ನು ದೊಡ್ಡವಳನ್ನಾಗಿ ಮಾಡಿದ್ದೀನಿ. ಆ ಪ್ರೀತಿ ವಾತ್ಸಲ್ಯದಲ್ಲಿ ನನ್ನ ತಾಯಿಯ ಕರುಣೆಯನ್ನೇ ಕಂಡಿದ್ದೇನೆ. ತಂಗಿ, ಈ ನಿನ್ನ ಅಣ್ಣನಿಗೆ ಕೊನೆಯದಾಗಿ ನಿನ್ನ ಕೈಯಾರೆ ಒಂದು ತುತ್ತು ಅನ್ನವನ್ನು ಉಣಿಸುವೇನಮ್ಮ, ಅನ್ನವನ್ನು ಉಣಿಸುವೆಯ? ಅಣ್ಣ, ತುತ್ತು ಅನ್ನಕ್ಕಾಗಿ ನೀನ್ ಯಾಕಣ್ಣ ಇಷ್ಟೊಂದು ಪರಿಪರಿಯಾಗಿ ಬೇಡ್ಕೋತೀಯ? ನಿಲ್ಲಣ್ಣ, ಸ್ವಲ್ಪ ತಾಳು, ಈಗಲೇ ಹೋಗಿ ನಾನು ಊಟಕ್ಕೆ ತರ್ತೀನಿ. ಆಯ್ತಮ್ಮ. ಅಣ್ಣ, ನಾನು ಚಿಕ್ಕವಳಿದ್ದಾಗ ನೀನು ಅರ ಹೊಟ್ಟೆ ತಿಂದು ನನ್ನ ಹೊಟ್ಟೆ ತುಂಬಿಸ್ತಾ ಇದೆಯಲ್ಲ, ಈಗ ನಾನೇ ನನ್ನ ಕೈಯಾರೆ ನಿನಗೆ ಊಟಕ್ಕೆ ತಿನ್ನಿಸ್ತೀನಣ್ಣ. ಎಷ್ಟು ದಿನದಿಂದ ನಡೆದಿದೆ ಪ್ರೇಮ ಕಪಟ ನಾಟಕ. ದರಿದ್ರದವಳೆ, ಇದೇನು ಧರ್ಮಛತ್ರ ಲೇ ಬಿಕಾರನ ಮಗನ? ಲೇ ಧರ್ಮರಾಜ್, ಅಣ್ಣ ತಂಗಿ ಬಾಂಧವ್ಯನೇ ಗೊತ್ತಿರಲು ನೀನು ಹಂದಿನ ಮಗ, ನೀನು ಮನುಷ್ಯನೇನು? ಏ ಸೊಕ್ಕಿನ ಮಗನೇ, ಯಾರು ಇಲ್ಲದ ಸಮಯದಲ್ಲಿ ಹಗಲು ವೇಳೆಯಲ್ಲಿ ತಂಗಿಯನ್ನು ರಮಿಸಿ ಮುದ್ದಿಸಿ ರಾತ್ರಿ ಬಂದು ಕದ್ದು ಪ್ರೀತಿ ಮಾಡುವ ನೀನು ಕತ್ತಿ ಹಾಕಿ ಊಟ ಮಾಡ್ತೀಯೋ ಮಗನ? ಶ್ರೀಮಂತ್ರಿ, ನನ್ನನ್ನ ಯಾವತ್ತೂ ಆ ರೀತಿ ಮಾಡ್ದವನಲ್ಲ. ತುತ್ತು ಅನ್ನಕ್ಕಾಗಿ ನನ್ನನ್ನ ಪರಿಪರಿಯಾಗಿ ಬೇಡ್ಕೊಂಡ್ರೆ ಅದನ್ನ ಕಾಲಿನಿಂದ ಒದ್ರಲ್ಲ. ನೀವೇನು ಮನುಷ್ಯರು ಅಥವಾ ರಾಕ್ಷಸರು? ಏ ಹೊಲಸು ಎಣ್ಣೆ, ನಿನ್ನ ಬಣ್ಣ ಬಯಲಿಗೆ ಬಂತಲ್ಲ, ಹೋಗು ಮನೆಯಿಂದ. ಶ್ರೀಮಂತರೇ, ಕೋಪದ ಬರದಲ್ಲಿ ನಾನೇನೋ ನಿಮಗೆ ಅಂದುಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಆದ್ರೆ ನನ್ನ ತಂಗಿಯನ್ನು ಮಾತ್ರ ಹೊರಟು ಹೋಗು ಅಂತ ಅನ್ಬೇಡಿ ಶ್ರೀಮಂತರೇ, ಹೊರಟು ಹೋಗಬೇಡಿ ಅಂತ. ಅಣ್ಣ, ಯಾಕಣ್ಣ ನೀನು ಕ್ಷಮೆ ಕೇಳ್ತೀಯ? ಕ್ಷಮೆ ಕೇಳುವಂತ ತಪ್ಪು ನೀನಾದ್ರೂ ಏನ್ ಮಾಡಿದೀಯಾ? ನಾನೇನು ಇವರ ಮಗನ ಜೊತೆ ಏನೋ ಓಡಿ ಬಂದಿಲ್ಲ. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡು ಬಂದಿದ್ದೆ. ಅದು ಅಲ್ಲದೆ ಇವರ ವಂಶದ ಕೊಡಿ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ ಅಣ್ಣ. ಏ ಹೊಲಸು ಎಣ್ಣೆ, ಕಂಡ ಕರುಳಿನ ನೀರಿಳಿ ತಂದು ಈ ಶ್ರೀಮಂತನ ಮನೆ ಅಧಿಕಾರಿ ಎಂದರೆ ತಲ್ಲೇ ಹೋಗುತ್ತೆ ನಿನ್ನ ಪ್ರಾಣ.
ನಾಗರಾಜ್, ನನ್ನ ಹೆತ್ತವರ ಬಗ್ಗೆ ಮಾತನಾಡಿದರೆ ನಿಂತಲ್ಲೇ ಸೀಳ್ಬಿಟ್ಟನು ಮಗನ. ಏನೋ ನಮ್ಮ ತಂಗಿ ನಿಮ್ಮ ಮನಿ ಸೊಸಿ ಅದಾಳಂತೇಳಿ ಸುಮ್ಮನೆ ಬಿಟ್ಟೇನೆ. ಎಚ್ಚರದಿಂದ ಇರು. ತಮ್ಮ ಎಷ್ಟು ಸೊಕ್ಕಾಯ್ತು ನಿನಗ? ಆ ಮನ್ಯಾದ ಹೊರಗೆ ಹಾಕಿರು, ಇಲ್ಲಿ ಬಂದು ಗಂಟು ಬಿದ್ದೀಯ. ನೀ ಹಂಗ ಸಾಯಿದ್ರು ನಿನ್ನ ತಿರುವ್ಯಾಡಿ ಹುಚ್ಚನ ಈ ತರ ಕರಿಬೇಕು ನೋಡು ನಿನ್ನ. ನೀನ ಒಬ್ಬ ತಲೆ ಹಿಡಕ್ ನನ್ನ ಮಗಾದಿ, ನನ್ನ ಕಡಿತಿ ಮಗನ. ಸುಮ್ಮನೆ ಇದ್ದ ಈ ಶಾಂತಿಯಿಂದ ಊರನ್ನ ಕ್ರಾಂತಿಯನ್ನಾಗಿ ಮಾಡಿದ್ಯಾ ಮಗನ. ನಿನ್ನ ಇವತ್ತು ಸುಮ್ಮನೆ ಬಿಡೋದಿಲ್ಲ ಮಗನ, ಸುಮ್ಮನೆ ಬಿಡೋದಿಲ್ಲ. ಏ ತಮ್ಮ, ಈ ಮಾತ ನಾನಂತಿದೆ ಮತ್ ನೀ ಅಷ್ಟು ಸರಿ ನನಗೆಲ್ಲಿ ಬರ್ದೈತು. ಈ ಮಾತ ನಮ್ಮ ಸಾವುಕಾರ ಅಂದಾರು ತಮ್ಮ, ಸಾವುಕಾರ ಅಂದಾರ. ಏ ಶೆಟ್ಟಿ, ಈ ಬಿಕಾರಿಗೆ ಅಷ್ಟೇಕೆ ಹೆದರುವೆ? ಲೇ ಮಗನ, ಇವನು ಇಲ್ಲಿಂದ ಕರ್ಕೊಂಡು ಹೋಗ್ಯೋ ಇಲ್ಲ? ಒಯ್ಯಲು ಯಮ ದಾರಿ ಕಾಯ್ತಾ ಇದ್ದಾನೆ. ಲೇ ಸೊಕ್ಕಿನ ಶ್ರೀಮಂತ, ಈ ನಿನ್ನ ಗೊಡ್ಡ ಬೆದರಿಕೆಗೆ ಹೆದರೋನು ನಾನಲ್ಲ. ಧರ್ಮ ಸತ್ಯ ನೀತಿಯಿಂದ ಸಾಕಿದ ಈ ಶಿವಪ್ಪನ ಮಗ ಗಂಡು ಹುಲಿದಾಗ ಸುಮ್ಮನೆ ಕೆರಳಿಸಿ ಶಾಂತಿ ಇದ್ದ ಊರನ್ನ ಕ್ರಾಂತಿಯನ್ನಾಗಿ ಮಾಡಬೇಡ. ಏ ತಮ್ಮ, ಇನ್ಯಾಕ ಕ್ರಾಂತಿ ಕ್ರಾಂತಿ ಅಂತು? ಅಂತ ಗಂಡಸ್ತಾ ನಿನ್ನಲ್ಲಿದ್ರ ಈ ಹುಡುಗಿನ ಕದ್ದು ಪ್ರೀತಿದ್ದೇನ? ಕರೆ ಹೇಳೋಣ, ಯಾರ ಮುಂದೆ ಹೇಳುದಿಲ್ಲ. ಈಕಿನ ಕರ್ಕೊಂಡು ಸೀದಾ ಹೋಗ, ನಿನಗೆ ಎಷ್ಟು ಬೇಕಷ್ಟು ಹಣ ಕೊಡ್ತನ್ನ. ಲೇ ಜಟ್ಟಿ, ನನಗ ಹಣ ಕೊಡ್ತಾನಂತ ಹೇಳ್ತಿ ಮಗನ? ನನಗ ನಿನ್ನ ಪ್ರಾಣ ಬೇಕು, ಕೊಡ್ತೀಯ? ಏ ಸತಿ ಸಾವಿತ್ರಿ, ಮುದ್ದಾಗಿ ಬೆಳೆಸಿದ ಹಣ್ಣನ್ನು ಕದ್ದು ತಿನ್ನಲು ಬರುವವೇ ನಿನ್ನ ಮಿಂಡ. ನಿನ್ನ ಹೊಟ್ಟೆಯಲ್ಲಿ ಬೆಳೀತಿರೋದು ನನ್ನ ಮಗನ ಕೂಸಲ್ಲ, ಕದ್ದು ತಿನ್ನಿಸುತ್ತಿರುವ ಈ ಬಿಕಾರಿ ನನ್ನ ಮಗಂದು. ಏ ಶೆಟ್ಟಿ, ಕಟ್ಟ ಇವನನ್ನ. ಬಿಡಿ ಶ್ರೀಮಂತ್ರಿ, ದಯವಿಟ್ಟು ನನ್ನನ್ನ ಬಿಟ್ಟು ಬಿಡಿ ಶ್ರೀಮಂತ್ರಿ, ಬಿಟ್ಟು ಬಿಡಿ. ಲೋ ಶ್ರೀಮಂತ ಮನೆತನದ ನಾಯಿ ನನ್ನ ಮಗನೇ, ನೀನು ನಿಮ್ಮಪ್ಪನ ರಕ್ತಕ್ಕೆ ಹುಟ್ಟಿದ್ದೆ. ಆದ್ರ ಕಟ್ಟಿದ ಹುಲಿನ ಬಿಚ್ಚು ಹೊಡೆಯೋ ನೋಡೋಣ, ಆವಾಗ ಅಂತೀನಿ ನೀನು ಒಬ್ಬ ಗಂಡಸು ಅಂತ. ಲೇ ಬಿಕಾರಿ ನನ್ನ ಮಗನ, ನಿನ್ನನ್ನು ಕಟ್ಟಿ ಹೊಡೆದರೆ ಬುದ್ಧಿ ಬರಲಿಲ್ಲ. ನಿನಗೆ ಇನ್ನೊಂದು ಪ್ರಯೋಗ ಮಾಡುತ್ತೇನೆ ನೋಡು ಮಗನ. ತಂಗಿಯನ್ನು ಮುದ್ದಿಸಲು ಬಂದಿರುವ ಇವಳನ್ನು ತಾಳಿ ಕೇಳುತ್ತೇನೆ ನಿನ್ನ ಮುಂದ. ನೀನು ಗರತಿ ಎಂದರೆ ಬಿಡಿಸಿಕೋ ಬಂದ. ದಯವಿಟ್ಟು ದಯವಿಟ್ಟು ನಿಮ್ಮ ಕೈ ಮಾತಾಡ, ರೈತನ ಮಗಳ ಮಾತಾಡ. ದಯವಿಟ್ಟು ನಿಮ್ಮ ಸಮಯ ಅಂತೀನಿ, ನನ್ನ ತಾಯಿ ರೈತನ ಮನಕ್ಕೆ ಹುಟ್ಟಿದ ಹುಡುಗಿ. ಏ ಶೆಟ್ಟಿ, ದೇವರ ಪುಣ್ಯದಿಂದ ಏನಾದ್ರೂ ನನ್ನ ಕಟ್ಟಿದ ಹಗ್ಗ ಹರಿತಂದ್ರ ಮಕ್ಕಳ್ರೆ, ನನ್ನ ತಂಗಿ ಮೆಟ್ಟು ಚಪ್ಪಲ ನಿಮ್ಮ ಕೊಳ್ಳಾಗ ಹಾಕಿ ಅರ್ಬಿ ಕಳಿಸಿ ಊರಾಗ ಮೆರವಣಿಗೆ ಮಾಡಲಿಲ್ಲ. ನನ್ನ ಹೆಸರು ರಮೇಶನೇ ಅಲ್ಲ. ಏನ್ ಮಜಾ ಆಯ್ತು ನಾಟಕ. ಬಾರೋ ಬಾ.
ತಂಗಿ ಎಂತ ಕೆಲಸ ಮಾಡಿಬಿಟ್ಟಿಯಮ್ಮ. ಲೋ ದುಷ್ಟ ಸುಳಿ ಮಗನೇ, ನೋಡಿದೇನೋ ನೋಡಿದ್ಯಾ ನನ್ನ ತಂಗಿ ಅಂತವಳೆಂದು. ಅವಳು ಇವತ್ತು ನಿನಗೆ ಜೀವದಾನ ಮಾಡಿದ್ದಾಳೆ. ಬದುಕಿಕೋ ಹೋ ಮಗನ. ರಾಮ್ಯ, ನನ್ನ ಮನೆಗೆ ಬಂದು ನನ್ನ ಮೇಲೆ ಕೈ ಮಾಡಿದಲ್ಲ, ಇದರ ಪ್ರತೀಕಾರ ತೀರಿಸಿಕೊಳ್ಳದಿದ್ದರೆ ನೋಡ್ತೀನಿ ಮಗನ. ಹೋಗ್ಲೇ ಹೋಗೋ. ನಿನ್ನ ಗೊಡ್ಡ ಬೆದರಿಕೆ ಹೆದರೋನು ನಾನಲ್ಲ. ಅಣ್ಣ, ನೋಡಿದೆ ಈ ನನ್ನ ಗೋಳಿನ ಕಥೆಯನ್ನ. ನನ್ನಿಂದ ನೀನು ಕೂಡ ಹೊಡೆಸಿಕೊಳ್ಳಲು ಕಾರಣನಾದೆ. ನೋಡಣ್ಣ, ನಾನು ಈ ಮನೆಯಲ್ಲಿದ್ರೆ ಮುಂದೆ ಹುಟ್ಟುವ ಮಗು ಕೂಡ ಇವರು ಜೀವಂತವಾಗಿ ಬಿಡೋದಿಲ್ಲ. ಅಣ್ಣ, ನಾನು ಕೂಡ ನಿನ್ನ ಜೊತೆ ಬರ್ತೀನಿ. ತಂಗಿ ನೋಡಮ್ಮ, ಆ ದೇವರಿಚ್ಛೆಯಂತೆ ಆಗಲಿ. ಎಲ್ಲೋ ಗುಡಿ ಮೂಲೆಯಲ್ಲಿ ಜೀವನ ಸಾಗಿಸುವ ನಾನು ಇಂಥದ್ರಲ್ಲಿ ನಿನ್ನನ್ನು ಗರ್ಭಿಣಿಯಾಗಿರುವ ನಿನ್ನನ್ನು ನಾನು ಕರ್ಕೊಂಡು ಹೋಗೋದೆ. ಛೇ ನೋಡಮ್ಮ, ಆ ದೇವರ ಇಚ್ಛೆಯಂತೆ ಆಗಲಿ. ನಿನ್ನನ್ನು ನಾನು ನೋಡ್ಕೊಳ್ತೀನಮ್ಮ, ನಾನು ನೋಡ್ಕೊಳ್ತೀನಿ. ವಿಶಾಲವಾಗಿದೆ ಈ ಸಮಾಜ, ಜಗತ್ತು. ನಡಿಯಮ್ಮ, ಎಲ್ಲಾದರೂ ಬದುಕೊಳ್ಳೋಣ. ದೇವ್ರೆ, ಈಗಲಾದ್ರೂ ನೆಮ್ಮದಿ ಐತೆ ನಿನಗೆ? ಹೆಣ್ಣಾಗಿ ಈ ಭೂಮಿ ಮೇಲೆ ಹುಟ್ಟುವುದೇ ತಪ್ಪ. ನಾನೀಗ ಏನು ಮಾಡಲಿ? ಅಣ್ಣ, ನಡಿಯಣ್ಣ, ನಾನು ನಿನ್ನ ಜೊತೆಗೆ ಬರ್ತೀನಿ. ಬಾರಮ್ಮ, ಬಾ ಹೋಗೋಣ. Thank you.